ನಮಸ್ಕಾರ ಸ್ನೇಹಿತರೆ ನಾನು ಮಾರುತಿ ಬಣ್ಣಗಳು, ನೀವು ನೋಡ್ತಾ ಇರೋದು 24. ಸ್ನೇಹಿತರೆ, ಇವತ್ತಿನ ದಿವಸ ಯಾಕೆ ಬಂದಿನಪ್ಪ ಅಂತಂದರೆ, ಇವತ್ತೊಂದು ಭಾಳ ಒಂದು ವಿಶೇಷವಾದ ಸುದ್ದಿ. ಅದೇನಪ್ಪ ಅಂದರೆ, ಈಗ ಸದ್ಯದಲ್ಲೇ ಒಂದೆರಡು ದಿವಸ ಹಿಂದೆಗಡೆ ಒಂದು ಪರಿಸರ ಮಾಲಿನ್ಯ ಯಾವ ರೀತಿ ಆಗ್ತದೆ, ಅದಕ್ಕೂ ಮಾಲಿನ್ಯ ಮಾಡವ್ರು ಯಾರು ಮತ್ತು ತಡೆಗಟ್ಟವ್ರು ಯಾರು, ಅದನ್ನು ಮಾಲಿನ್ಯನ ಅನುಭವಿಸೋರು ಯಾರು, ಭಾಳ ಒಂದು ವಿಚಿತ್ರವಾದ ಮತ್ತು ಒಂದು ವಿಶೇಷವಾದ ವರದಿ ಸ್ನೇಹಿತರೆ. ಅದು ಏನಪ್ಪ ಅಂದರೆ, ಈ ಸದ್ಯದಲ್ಲೇ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಪ್ರಾದೇಶಿಕ ಕಚೇರಿ ಬೆಳಗಾವಿಯವರು ಕಳೆದ ಅಂದರೆ ಒಂದು ಕಂಪ್ನಿಗೆ ಪರ್ಮಿಷನ್ ಕೊಟ್ಟಿದ್ದರು. ಅದು ಜಿಮ್ಮಿ ಸೇಲ್ಸ್ ಆ್ಯಂಡ್ ರಿಸರ್ಚ್ ಅಂತ. ಇದು ಏನಪ್ಪ ಅಂತಂದರೆ, ಅವರು ಬೆಳಗಾವಿ ಜಿಲ್ಲೆಯ ಸವದತ್ತಿ ತಾಲೂಕಿನ ಹುಲಿಕಟ್ಟಿ ಗ್ರಾಮದಲ್ಲಿ ಸರ್ವೆ ನಂಬರ್ 332 ಭಾಗ 1ರಲ್ಲಿ ಒಟ್ಟು 129.28 ಎಕರೆ ಪ್ರದೇಶದಲ್ಲಿ ವಾರ್ಷಿಕ ನೇರಬೌಟು 12 ಲಕ್ಷ ಟನ್ ಉತ್ಪಾದನೆ ಮಾಡುವ ಅವರದೊಂದು ಗುರಿ ಇದೆ. ಅದು ಏನಪ್ಪ ಅಂತಂದರೆ, 12 ಲಕ್ಷ ಟನ್ ಸಾಮರ್ಥ್ಯವುಳ್ಳ ಕ್ವಾರ್ಟರ್ಜೈಟ್ ಖನಿಜ ಗಣಿಗಾರಿಕೆಯನ್ನು ತಯಾರು ಮಾಡುವ ಇದು ಪ್ಲ್ಯಾಂಟ್ ಇಲ್ಲಿ ಸ್ಥಾಪನೆ ಮಾಡಿದ್ದಾರೆ ಸ್ನೇಹಿತರೆ. ಅದಕ್ಕೆ ಅದು ಸ್ಥಾಪನೆ ಆಗುವವರೆಗೆ ಅಲ್ಲಿ ಜನರಿಗೇನು ಗೊತ್ತಿರಲಿಲ್ಲ, ಏನೋ ಒಂದು ದೊಡ್ಡ ಫ್ಯಾಕ್ಟ್ರಿ ಆಗ್ತಾ ಇರಬೇಕು, ಇದು ಇಲ್ಲಿ ಲೋಕಲ್ ಜನರಿಗೆ ಅಲ್ಲಿ ನೌಕರಿ ಸಿಗ್ತದೆ, ಮತ್ತೊಂದು ಒಳ್ಳೆಯದೇನು ಇರಬೇಕಂತಂದ್ರೆ ಅದು ಆಗೋ ತನಕ ಆಯಿತು. ಈಗ ಸದ್ಯದಲ್ಲೇ ಅದು ಪ್ಲ್ಯಾಂಟ್ ರೆಡಿಯಾಗಿ ನೇರಬಟ್ಟು ಒಂದು 7-8 ತಿಂಗಳಾಯಿತು. ಅದಾದ ನಂತರ ಸ್ನೇಹಿತರೆ, ಮುಖ್ಯವಾಗಿ ಅಂದರೂ ಅಲ್ಲೆದು ಈಗ ನಾವು ನಿಮಗೊಂದು ಚಿತ್ರವನ್ನು ತೋರಿಸ್ತಾ ಇದ್ದೀವಿ. ಆ ಚಿತ್ರದಲ್ಲಿ ನೋಡಿ, ಇದು ಆ್ಯಕ್ಚುಲಿ ಇದು ಮಳೆಗಾಲದಲ್ಲಿ ಒಂದು ಮೋಡಗಳು ಹೋಗ್ತಾವಲ್ಲ, ಆ ರೀತಿ ಇದು ಏನು ನೀವು ನೋಡ್ತಾ ಇರೋದು ಅದು ಡಸ್ಟ್ ಟೈಪು ಬಿಳಿಯದ ಒಂದು ಏನು ಮೋಡ ರೀತಿ ಹೋಗ್ತಾ ಇಲ್ಲದ್ದು ಸ್ನೇಹಿತರೆ, ಇದು ಮೋಡಲ್ಲ, ಇದು ಕಲ್ಲಿನ ಪುಡಿ ಅಂದರೆ ಅದು ಗ್ರ್ಯಾಂಡ್ ಮಾಡಿದೆ. ಏನು ಧೂಳು ಇರುತ್ತದಲ್ಲ, ಆ ಧೂಳು ಅದು ಎಲ್ಲೆಲ್ಲಿವರೆಗೆ ಹೋಗ್ತದೆ ಅಂದರೆ, ಅದು ಬೆಳೆ ಹಾಕಿದರೆ ಬೆಳೆ ಮೇಲೂ ಕುಳಿತದೆ, ಕಾಯಿಪಲ್ಯ ಮೇಲೂ ಕುಳಿತದೆ. ಅದು ಅಲ್ಲದೆ ಅಲ್ಲಿ ಅಕ್ಕಪಕ್ಕದಲ್ಲಿರೋ ಜನರಿಗೆ ಊಟ ಮಾಡೋದಲ್ಲಿ ಆಹಾರದಲ್ಲಿ ಕೂಡ ಅದು ಹೋಗಿ ಕುಣ್ತಾ ಇದೆ. ಅಲ್ಲಿ ಜನರು ಊಟ ಮಾಡಬೇಕಾದ್ರೂ ಕರ ಅಂತ ಆವಾಜ್ ಬರ್ತದೆ. ನಾವು ಏನು ಮಾಡಬೇಕು? ಅಲ್ಲಿ ಜನರು, ರೈತರು ಎಲ್ಲ ಸಿಕ್ಕಾಪಟ್ಟೆ ತೊಂದರೆಗೆ ಒಳಗಾಗಿದ್ದಾರೆ. ಈಗ ಒಂದು ಕಾರಣಕ್ಕಾಗಿ ಮೊನ್ನೆ ರೈತ ಸಂಘದವ್ರದ್ದು ಕೊಡ್ಕೊಂಡು ಮತ್ತು ಊರಿನವರೆಲ್ಲರೂ ಕೊಡ್ಕೊಂಡು ಒಂದು ಮುಷ್ಕರ ಅಂದರೆ ಆಂದೋಲನ ಮಾಡಿದರು. ಅದು ಎಲ್ಲಿಪ್ಪ ಅಂದರೆ, ಮುಳುವಳ್ಳಿ ನಡ್ಕೊಂಡು ನವಲಗುಂದ ರೋಡನ್ನು ಬ್ಲಾಕ್ ಮಾಡಿದ್ರು. ಆ ಟೈಮ್ದಲ್ಲಿ ನನಗೂ ಮಂತ್ರ ಬಂದಿತ್ತು, ನಾವು ಹೋಗಿದ್ದೆ. ಇಲ್ಲಿ ನೋಡಿದ ತಕ್ಷಣ ಗೊತ್ತಾಯ್ತು, ಅದು ರಿಯಲಿ ಭಾಳ ದೊಡ್ಡ ಮಾಲಿನ್ಯ ಆಗ್ತಾಯಿದೆ ಸ್ನೇಹಿತರೆ. ಇಂಥ ಒಂದು ಕೆಲವೊಂದು ನಾವು ಅಂತೀವಿ ಮಾಲಿನ್ಯ ಆಗಬಾರ್ದು, ರೈತರಿಗೆ ಜೈ ಅಂತೀವಿ, ಕಿಸಾನ್ ಜಿಂದಾಬಾದ್ ಅಂತೀವಿ. ಬಟ್ ಒಂದೊಂದು ಕಡೆ ಕೆಲವೊಂದು ಪ್ರಭಾವಿಗಳನ್ನು ಇಲ್ಲ ಅಂದರೂ ಒಂದು ಮಲ್ಟಿನ್ಯಾಷನಲ್ ಕಂಪ್ನಿಯವ್ರು ಬಂದು ಅವರಿಗೆ ನಾವು ಆಸ್ಪದ ಮಾಡಿ ಕೊಟ್ಟು ಅವರು ಅಲ್ಲಿಂದು ಸಿಕ್ಕಾಪಟ್ಟಿ ದುಡ್ಡು ಮಾಡ್ಕೊಂಡು ಹೋಗಿ ಅವ್ರು ಹೋಗ್ತಾರೆ. ಆದರೆ ಇಲ್ಲಿ ನಾವು ಅದು ಮಾಲಿನ್ಯ ಅಂದರೆ ಅದು ಧೂಳು ಬಿದ್ದದನ್ನು ತಿನ್ನೋದು, ಹೀಗಾಗಿ ಮಾಡಿ ನಮ್ಮ ಜನರ ಸಾರ್ವಜನಿಕರ ಹಿತಾಸಕ್ತಿ ಅಲ್ಲಿ ಇಲ್ಲ. ಅಂದರೆ ಒಂದು ವೇಳೆ ಯಾವುದೇ ಒಂದು ಫ್ಯಾಕ್ಟ್ರಿ ಇರಬೇಕಾದ್ರೆ ಒಂದು ಸಾರ್ವಜನಿಕರ ಹಿತಾಸಕ್ತಿಯನ್ನು ಹುಡ್ಕೊಂಡು ಅಲ್ಲಿ ಪ್ಲಾಂಟನ್ನು ಸ್ಥಾಪನೆ ಮಾಡಬೇಕಾಯಿತು. ಒಂದು ವೇಳೆ ಅದು ತೊಂದರೆ ಆಗಕತ್ತರೆ ಅದು ತೆಗೆದು ಹಾಕೋ ಶಕ್ತಿಯೂ ನಮ್ಮ ಸರ್ಕಾರಕ್ಕೆ ಇದೆ. ಮತ್ತು ಅಲ್ಲಿ ಸ್ಥಳೀಯ ಕೆಲವೊಂದು ಪ್ರಭಾವಿಗಳಿಗೂ ಇದು ಗೊತ್ತದೆ. ಹೀಗಾಗಿ ಮೊನ್ನೆ ಒಂದು ಕಾರ್ಯಕ್ರಮದಲ್ಲಿ ತಹಶೀಲ್ದಾರವರು ಬಂದಿದ್ದರು, CPIದವರು ಬಂದಿದ್ದರು. ಮ್ಯಾಕ್ಸಿಮಮ್ ಇದನ್ನೊಂದು ಮಟ್ಟಕ್ಕೆ ತಂದಿದ್ದಾರೆ. ಅದನ್ನೇನೋ ಬಂದ್ ಮಾಡ್ತೀವಿ, ನಿಯಂತ್ರಣ ಮಾಡ್ತೀವಿ ಅಂತ ಅವರು MD ಅವರೊಬ್ಬರು ಹೇಳಿದರು. ಬಟ್ ಆದರೆ ಅಲ್ಲಿ ರೈತರು ಏನಂತಾದರೆ, ಈ ಪ್ಲ್ಯಾಂಟು ಬಂದೇ ಆಗಬೇಕು. ಬಂದ್ ಹೇಗೆ ಮಾಡ್ತಾರೆ? ಬಂದ್ ಯಾಕೆ ಮಾಡೋಂಗಿಲ್ಲ ಅಂದರೆ, ಅವರು ಇಲ್ಲಿ ಲ್ಯಾಕ್ಸ್ ಕರೋಡ್ ಟುಗೆದರ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಆಗಿದೆ ಸ್ನೇಹಿತರೆ. ಅದೊಂದು ಏನೋ ತಯಾರದ, ನಾನು ಫಸ್ಟ್ ಟೈಮ್ ನೋಡಿದೆ ಅದೊಂದು ಪ್ಲಾಂಟು. ಇದು ಕ್ವಾರಿ ಮಷಿನ್ ಟೈಪ್ನೇ, ಬಟ್ ಕ್ವಾರಿ ಮಷಿನ್ ಅಲ್ಲ, ಇದು ಬಿಳಿ ಸಿಮೆಂಟೂ ಅಲ್ಲ, ಇದು ಅಲ್ಲದೊಂದು ಖನಿಜನೇ ಬೇರೆ. ಅದು ಕ್ವಾರ್ಟರ್ಜೈಟ್ ಅಂತ ಒಂದು ಖನಿಜನ್ನು ಅದನ್ನು ಪುಡಿ ಮಾಡಿ ಅದು ಮತ್ತೊಂದು ಬೇರೆ ದೇಶವೋ ಎಲ್ಲೋ ದೇಶಗಳನ್ನು ಕಳಿಸಿ ಅದರಿಂದ ಗ್ಲಾಸ್ ಏನೋ ತಯಾರಾಗ್ತದಂತ. ಗ್ಲಾಸ್ ಫ್ಯಾಕ್ಟ್ರಿ ಹೋಗ್ತದೆ, ಗ್ಲಾಸ್ಗಳು ತಯಾರಾಗ್ತಾವಂತ. ಆಗಲಿ ಏನೋ ಅದೊಂದು ಖನಿಜ ಮಾಡಿದರು, ಅದು ಮಾತು ಬೇರೆ. ಬಟ್ ಅದರಿಂದ ನಮ್ಮ ಸಾರ್ವಜನಿಕರ ತೊಂದರೆ ಆಗ್ತಾ ಇದೆಯಲ್ಲ, ಅದು ಒಂದು ಭಾಳ ದೊಡ್ಡ ಪ್ರಶ್ನೆ. ಅದಕ್ಕೆ ಏನು ಮಾಡಬೇಕು?
ಹೀಗಾಗಿ ಇದೊಂದು ಈ ರಿಪೋರ್ಟ್ ನೋಡಿ ತಾವು ಹೇಳಿ ಈ ರೀತಿ ಈ ಪ್ಲಾಂಟನ್ನು ತೆಗಿಬೇಕು ಅಥವಾ ಅಲ್ಲೇ ಇಡಬೇಕು. ಈ ಪ್ಲಾಂಟ್ ಹಾಕಿದವರು ನಮ್ಮ ಸರ್ಕಾರದ ಪರ್ಮಿಷನ್ ಕೊಟ್ಟಾಗನೇ ಆಗಿದೆ ಅದು. ಅದಕ್ಕೆ ಏನೇ ಆಗಲಿ ಅಲ್ಲಿ ಜನರಿಗೆ ತೊಂದರೆ ಆಗಬಾರ್ದು, ಯಾವುದೋ ಪರಿಸ್ಥಿತಿ ಅಲ್ಲಿ ಹರಾಸ್ಮೆಂಟ್ ಆಗಬಾರ್ದು. ಆ ರೀತಿ ನೋಡ್ಕೊಂಡು ಮಾಡಬೇಕನ್ನೋ ನಮ್ಮ ಉದ್ದೇಶ. ಜನರು ಏನೇನಂದಾರು, ರೈತರು ಏನಂದಾರು, ನಮ್ಮ ತಹಸೀಲ್ದಾರ್ ಸಾಹೇಬರು ಏನಂದಾರು, ಇದರ ಬಗ್ಗೆ ಒಂದು ಚೊಕ್ಕಾದ ಒಂದು ಅಚ್ಚುಕಟ್ಟಾದ ಒಂದು ವರದಿ ನಿಮ್ಮೊಂದಿಗೆ ಇಡ್ತಾ ಇದ್ದೀವಿ. ಸದಾ ನೋಡ್ತಾ ಇರಿ 24. ನಮಸ್ಕಾರ.